ಶರವಾಗಿ ಕರ್ಮವುದು ಹೇಳುವುದೇನಪ್ಪ ಅಂತಂದ್ರ ಈಗ ಎದ್ದು ಕೂಡಲೇ ನಾವು ಏನು ಹೇಳಿದ್ದೇವಪ್ಪ ಹೆಣ್ಮಗಳಿಗೆ ಯಾರು ತಂಗಿನಿ ಎಲ್ಲಿಗೆ ಹೊರಟಿದಿ ಯಾರು ನಿನಗೆ ಇಲ್ಲಿ ಕರೆದಾರು ಏನು ಯಾರ ಕರೆದಾರು ನೀನಾಗೆ ಬಂದಿದೋ ನೀ ಎಲ್ಲಿದಿಂದ ಬಂದಿದೆ ಅಂತ ನಾವು ಕೇಳಿದೆವು ಹೊರವತ್ನಾಗ ಮಾತ್ರ ಅಲ್ಲಿ ಎಷ್ಟು ಮಂದಿ ಇದ್ರು ನಿನ್ನ ಜೋಡ ಎಷ್ಟು ಮಂದಿಗೆ ಕೊಂದು ಈ ಮಾನವ ಜನ್ಮಕ್ಕೆ ಬಂದಿದ್ದೀನಿ ಅಂತ ನಾವು ಕೇಳಿದೆವು ಅದು ಗೌಡ ಅನ್ನನ ಕಿವುಡ ಅಂದಂಗೆ ಕೇಳಿಸ್ಯದ ಹೆಣ್ಮಗಳಿಗೆ ಬಸ್ನಾಗ ಈ ಆಂಧ್ರದ ಬಸ್ನಾಗ ಕೂಡ್ಕಿರ ಈ ಕರ್ನಾಟಕ ಹೆಣ್ಮಗಳು ಆಂಧ್ರದಕ್ಕೆ ಕೂಡಿ ಇಬ್ಬರು ಕೂಡಿ ಹೊಂಟಿದ್ದು ಅಂತ ಬಸ್ನಾಗ ಹೋಗುವಂಥ ಟೈಮ್ದೊಳಗೆ ಆಂಧ್ರ ಹೆಣ್ಮಗಳು ಈಕಿ ಕೇಳಲತ್ತ ಏನತ್ತ ಎವ್ರ ಎಂಡಿ ಅಂದ್ರತ್ತಕಿ ಆಂಧ್ರದಕ್ಕಿ ಎವ್ರ ಎಂಡಿ ಅನ್ನೋ ಈಕಿಗೆ ಏನನ್ನೋದು ಅನ್ಸದಂಗೆ ಆಯ್ತು ನನಗೆ ರಂಡಿ ಎಲ್ಲ ಕತ್ತಾಳ ತಿಳ್ಕೊಂಡು ಈಕಿ ತಿಳ್ಕೊಡ್ಲತ್ತ ಹೆಣ್ಮಗಳು ಮಾತಿನ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ತಂಗಿ ಹೊಡಪೆಟ್ಟೆ ಆಗ್ತಾವ ಹೊರತಾಗಿ ಸುದ್ದ ಆಗಂಗಿಲ್ಲ ಕೆಲಸ ನಾ ಕೇಳಿದ ವಿಷಯ ಎಲ್ಲಿಂದ ಕೇಳಿದೆ ಜನನೀಯ ಗರ್ಭಕೋಶದಿಂದ ಈ ಭೂಲೋಕಕ್ಕೆ ಬರಬೇಕಾದ್ರ ತಂದಿ ವೀರ್ಯಾಣದೊಳಗೆ ಎಷ್ಟು ಇರ್ತಾವ ಜೀವಾಣುಗಳು 1,000 ಇರ್ತಾವ ತಾಯಿಯಲ್ಲಿ ಎಷ್ಟು ಇರ್ತಾವ 72,000 ಜೀವಾಣುಗಳು ಇರ್ತಾವ ಒಂದು ಮನುಷ್ಯ ಈ ಭೂಲೋಕಕ್ಕೆ ಹುಟ್ಟಿ ಬರಬೇಕಾದ್ರ 72,999 ಮಂದಿ ಕೊಂದು ಈ ಭೂಲೋಕಕ್ಕೆ ಬರ್ತಾನ ನಾವು ಅಕ್ಕಿ ಹೇಳಕತ್ತಾಳ 365 ದಿನಗಳದಾವತ್ತ ಆ ಮಂದಿ ಎಲ್ಲ ನಮ್ಮ ಬಿಟ್ಟು ಬಂದಿನಿ ಅಂತ ಅಕ್ಕಿ ಹೇಳಕತ್ತ ನೋಡ್ರಿ ಎಲ್ಲಿ ಒಯ್ದು ಸುತ್ತ ಹಾಕ್ಯಾಳ ಅದಕ್ಕೆ ಮೊದಲ ಮಾತಿನ ಮರ್ಮ ತಿಳ್ಕೊಬೇಕು ಸುಮ್ಮ ತಿಳಿಲಾರ್ದೆ ಏನಾರ ಹೇಳಿಕೆ ದಾಟಿ ಹೋಗ್ತೀನಪ್ಪ ಕೆಸರು ಹೋಗೋದಕ್ಕೆ ಕಲ್ಲು ಹೋಗೋದಕ್ಕೆ ಹೋಗ್ತೀನಪ್ಪ ಅಂತಂದ್ರೆ ನಡೆಯಂಗಿಲ್ಲ ತಂಗಿ ಜ್ಞಾನಿಗಳು ಇರ್ತಾರ ಓದ್ಕೊಂಡವ್ರು ಇರ್ತಾರ ಜೀವಾಣು ಶಾಸ್ತ್ರ ಓದಿ ನೋಡಿ ಬೇಕಂದ್ರೆ ನಾ ಹೇಳಿದ್ದು ಸುಳ್ಳು ಇತ್ತಪ್ಪ ಅಂತಂದ್ರೆ 365 ದಿನಗಳ ನಿನಗೆ ಹೇಳ್ದವ ಯಾವ ಬೋಧು ಕೊಟ್ಟವ ಯಾವ ಬರ್ತಿದ್ದಪ್ಪ ಅಂತಂದ್ರೆ ಸುಮ್ಮನೆ ಹೇಳ್ಬೇಕು ಬರ್ಲಿಲ್ಲಪ್ಪ ಅಂತಂದ್ರೆ ಹಂಗೆ ಪಾಜಲ್ ಮಾತಾಡಬಾರ್ದು ಚಲೋ ಅಲ್ಲ ಯಾಕಪ್ಪ ಅಂತಂದ್ರೆ ಯಾರಿಗೆ ಕವಿಗಳಿಗೆ ಭಟ್ಟ ಕೊಟ್ಟಂಗೆ ಆಗ್ತದೆ ನಾವು ಕೇಳಿರುವಂಥ ವಿಷಯ 365 ದಿನಗಳಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧ ಇಲ್ಲದು ಇರ್ಲಿ ಹೇಳ್ಕೊತ ಬಂದಾಳ ಹೇಳಿ ಕರೆ ಈ ಸದ್ದ ಈ ಮತ್ತೇನು ಹೇಳಕತ್ತಾಳ ಪದ್ಯದೊಳಗೆ ತತ್ವಸಾರ ಮಾತು ನಾನು ಗೊತ್ತು ಮಾಡಿ ಹೇಳ್ತೀನಿ ಹೇಳಿದಾರ ಕೇಳುವಲ್ಲಿ ನೀ ಹೋಗುವಂತ ದಾರಿ ಪರ್ಬಾರ ಅಂತ ಕೇಳ್ತಾಳ ಏ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಅಖಂಡ ಸಾಕ್ಷಿಯರಡುವುದರೊಳಗ ಹವದು ಅಖಂಡ ಸಾಕ್ಷಿಯರಡುವುದರೊಳಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗನಾಗ ನಿನ್ನ ಗಂಡ ಅಲ್ಲೇ ನಿನ್ನ ಮಗಳಾಗ ನೀ ಹುಟ್ಟುವುದಕ್ಕಿಂತ ಮೊದಲ ನಿರಾಕಾರ ಇದು ಆಕಾರ ಎದ್ದಿದ್ದಿಲ್ಲ ಯಾತರದ ಹುಡುಗಿ ಆಕಾರ ಎದ್ದಿದ್ದಿಲ್ಲ ಯಾತರದ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿ ಓಂಕಾರದಿಂದ ಶಿವ ಕೃಪ ಸುರಿದ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿ ಓಂಕಾರದಿಂದ ಶಿವ ಕೃಪ ಸುರಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮ ದಾನ 84 ಲಕ್ಷ ಜೀವರಾಶಿಗಳನ್ನು ತನ್ನ ಕುಕ್ಷದೊಳಗೆ ಇಟ್ಟುಕೊಂಡು ರಕ್ಷಣೆ ಮಾಡುವಂಥ ಪರಮಾತ್ಮ ಒಬ್ಬನೇ ಇದಾನ ಅದಕ್ಕೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ತಿಳ್ಕೊಂಡು ಪರಮಾತ್ಮಗೆ ಬಿರ್ತದ ಇವ್ರ ಆದಿಶಕ್ತಿಗೆ ಏನಂತ ಬಿರ್ತದ ಅಂತ ನನಗೆ ಸಂಶಯ ಬರ್ಲಾಗತ್ತದ 84 ಲಕ್ಷ ಜೀವರಾಶಿಗಳನ್ನು ಮಾತ್ರ ಅನ್ನ ಹಾಕುವಂಥ ಪರಮಾತ್ಮ ಒಬ್ಬನೇ ಅದಾನ ಅವನಿಗೆ ಬಿಟ್ಟು ಈ ಗಿಡದೊಳಗೆ ತಪ್ಪಲ ಸಹಿತಕ್ಕೆ ಅಳಿಗಾಡಕ್ಕೆ ಬರಮಾನಿಕೆ ಇಲ್ಲ ಅವ ಆರ್ಡರ್ ಕೊಟ್ಟಾಗೆ ಮಾತ್ರ ಗಿಡ ಸಹಿತ ಅಳಿಗಾಡ್ತದ
ಅದಕ್ಕೆ ಈ ಪ್ರಕಾರವಾಗಿ ನಮ್ಮ ಪರಮಾತ್ಮಗೆ ಬಿರುದು ಕೊಟ್ಟಾರ ಜಗತ್ತದೊಳಗೆ. ಇವ್ರ ಆದಿಶಕ್ತಿಗೆ ಬೆಳೆಸ್ಲಾಕ ಬಂದಾಳ ಈಕಿನೂ ಸೀರೆ ಉಟ್ಕೊಂಡು. ಮತ್ತು ಇವ್ರ ಆದಿಶಕ್ತಿಗೆ ಏನಂತ ಬಿರುದು ಕೊಟ್ಟಾರ ಹೇಳ್ತಾಳೆ ಮತ್ತೊಮ್ಮೆ ಎದ್ದಾಗ. ಭಾಳ ಚಂದ ಹೇಳೋದು ನೋಡಿ. ಎಲ್ಲಿ ಯಾವ ಊರು ತೆಗೆದ ತಂಗಿನಿಂದು ಎಲ್ಲಿದ್ದು ಮಂದಿ ಅಂತ ಕೇಳಿದ ಕೂಡಲೇ 365 ದಿನಗಳೊಳಗ ಅಣ್ಣ ಇಷ್ಟು ಮಂದಿಗೆ ನಾ ಕೊಂದು ಮಾತ್ರ ಈ ಭೂಲೋಕಕ್ಕೆ ಬಂದಿನಿ ಅಂತ ಹೇಳ. ಓದ್ಕೊಂಡವ್ರು ಇದ್ರಪ್ಪ ಅಂತಂದ್ರೆ ಬಾಯಿ ಮ್ಯಾಗ ಬಡಿತಾರ ಬಂದು. ಒಪ್ಪಂಗಿಲ್ಲ. ನೀ ಹುಟ್ಟುವುದಕ್ಕಿಂತ ಮೊದಲ ನಿರಾಕಾರ, ಇದು ಆಕಾರ ಇದ್ದಿದ್ದಿಲ್ಲ ಯಾತರದ. ಅವದು ಆಕಾರ ಇದ್ದಿದ್ದಿಲ್ಲ ಯಾತರದ. ಆಕಾರ ಮಾಡುವುದಕ್ಕ ಸಕಾರ ಮೂರ್ತಿನ ಓಂಕಾರದಿಂದ ಶಿವ ಕೃಪೆ ಸೂರ್ಯನ. ಪ್ರತಿಬಿಂಬಿತ ಒಂದು ಗೊಂಬೆಗೆ ನಿರ್ಮಿಸಿ ಅದಕ್ಕ ಆದಮನೆಂದು ಹೆಸರಿಟ್ಟಿದ. ತಂಗಿ ಆದಮನೆಂದು ಹೆಸರಿಟ್ಟಿದ. ಗಂಡು ಗೊಂಬಿ ತಯಾರು ಮಾಡಿ ಹೆಣ್ಣೊಂದು ಬೇಕಂತ ಹೆಣ್ಣು ಗೊಂಬಿ ಮಾಡಿ ಬಣ್ಣ ಕೊಟ್ಟಿದ. ಗಂಡು ಗೊಂಬಿ ತಯಾರು ಮಾಡಿ ಹೆಣ್ಣೊಂದು ಬೇಕಂತ ಹೆಣ್ಣು ಗೊಂಬಿ ಮಾಡಿ ಬಣ್ಣ ಕೊಟ್ಟಿದ. ಅನ್ನ ನೀರ ಸಾಹಿತ್ಯ ಸರಿಯಾಗಿ ಮಾಡಿದಾನ ಮಾಡಿದಾನ ಶೋಭ. ಉಂಡು ಹುಟ್ಟು ಎರಾದ ಮೋಹನ ಎರಾದ ಮೋಹನ. ರಾಮ ಬಾಣ ಪ್ರಯೋಗಕ್ಕ ಹೂಡಿ ನಿಂತಾಳ ರಣಗ ನಿಂತಾಳ ರಣಗ. ಆಗ ತೆಳಗ ಬಿದ್ದಾಳ ಇವರ ರಂಬ ಬುದ್ದಾಳ ಇವರ ರಂಬ. ಬಾಲ್ಯಾಡಿನಲ್ಲನ ಅಪ್ಪಿಕೊಂಡಾಳ ಮನ ತುಂಬ ಅವದು ಮನ ತುಂಬ. ಬಾಯಿಗೆ ಬಾಯಿ ಹಚ್ಚಿ ಕೊಟ್ಟಾಳ ಇಕ್ಕಿ ಚುಂಬ ಕೊಟ್ಟಾಳ ಇಕ್ಕಿ ಚುಂಬ. ಗರ್ಭಕೋಶಗಳು ವೀರ ಚೆಲ್ಲಿದ ಮೇಲೆ ಆನಂದ ಆಯಿತು ಹುಡುಗಿ ಮನದಾಗ. ಅವದು ಆನಂದ ಆಯಿತು ಇಕಿಯ ಮನದಾಗ. ಅಖಂಡ ಸ್ವರೂಪ ರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗದಾಗ. ಹೆಣ್ಮಗಳು ಏನು ಮಾಡ್ಯಾಳ ತಮ್ಮ ಮಶಿನಾಳದ ವಿದ್ಯಾಶ್ರೀ ಏನ್ ಮಾಡ್ಯಾರಿ? ಸಿನಿಮಾ ಥಿಯೇಟರ್ದೊಳಗೆ ಹೋಗ್ಯಾಳ. ಅಲ್ಲಿ ಹೋಗೋದ್ರೊಳಗೆ ಏನಾಗ್ಯದ ಸರಿಯಾಗಿ ಕುಂದ್ರಲಕ್ಕ ಕುರ್ಚಿ ಬೇಕೀಗಿ. ಭಾಳ ಚಂದ ಕುರ್ಚಿ ಹಾಕಿರ್ತಾರೆ. ಮತ್ತೆ ಬಾಲ್ಕನಿ ಟಿಕೆಟ್ ತೆಗಿಸಾಳ. ಹೌದು ತೆಗಿಸಾಳ. ಮುಂದೆ ಹೋಗೋದ್ರೊಳಗೆ ಅಲ್ಲಿ ಮಾರಿ ಮುಂದೆ ಅರ್ಬಿ ಅದ. ಬೆಳ್ಳನ ಅರ್ಬಿ ಕಟ್ಟಿರ್ತಾರ. ಆ ಬೆಳ್ಳಗನ ಅರ್ಬಿ ಮ್ಯಾಗ ಏನ್ ಮಾಡಕತ್ತಾವ? ಏನ್ ಮಾಡಿ ಗೊಂಬಿ ಕುಡಿಲಕತ್ತಾವ್ರಿ. ಒಂದು ಗಂಡು ಗೊಂಬಿ ಬಂದ್ ಕೇಳಿ ಹೆಣ್ಣು ಗೊಂಬಿಗೆ ತಕ್ಕಿ ಬೀಳಕತ್ತದ. ಹೆಣ್ಣು ಗೊಂಬಿ ಹೋಗಿ ಗಂಡು ಗೊಂಬಿಗೆ ತಕ್ಕಿ ಬೀಳಕತ್ತದ. ಹೌದು ಚಕ್ಕಿ ಬೀಳಕತ್ತದ್ದು. ಆ ಹೆಣ್ಣು ಗೊಂಬಿ ಗಂಡು ಗೊಂಬಿ ಎರಡು ಹ್ಯಾಂಗ್ ತಕ್ಕಿ ಬೀಳಕತ್ತಾವ. ಹೌದು ಅದಕ್ಕೆ ಎಲ್ಲಿದ್ ಬರ್ಲಕತ್ತದ ಛಾಯಾ ಅನ್ನುವಂಥದ್ದು ಮಾತ್ರ ಈಕಿ ಹೆಕ್ ತೆಪ್ಪಿ ಅರ್ಬಿಗೆ ನೋಡ್ಲಕತ್ತಾಳ ಹೊರತಾಗಿ ಛಾಯಾ ಮುಂದೆ ಛಾಯಾ ಎಲ್ಲಿದ್ ಬರ್ಲಕತ್ತದ ಅನ್ನೋದು ಹಿಂಬರಿಕಿಲೆ ಕೂತು ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತದ ತಂಗಿ. ಹಿಂದೆ ಗೊತ್ತಿಲ್ಲ ಪಾಪ ಬಿಡವ ಬ್ಯಾರಿಯಾನ. ಆ ಡೈರೆಕ್ಟರ್ ಅನ್ನುವಂಥವ ಏನದಲ್ಲ ಮಾಲಕ ಅವ ಎಲ್ಲದ ಅನ್ನೋದು ಮಾಕೇನಿ ಹಿಂಬರಿಕಿ ಕೂತ್ಯಪ್ಪ ಅಂತಂದ್ರೆ ಗೊತ್ತಾಗ್ತದ. ಅವ ಇದ್ದ ಜಾಗ ಮತ್ತೆ ಅಲ್ಲಿ ಥಿಯೇಟರ್ದಾಗ ಹೋಗಿ ಹಿಂಬರಿಕಿಲೆ ಕೂತು ಪಿಕ್ಚರ್ ನೋಡ್ಲಕತ್ರ ಅಲ್ಲಿ ಮಂದಿ ಬೈತಾರ ಈಕಿಗೆ. ಏ ಇದು ಏನು ಹುಚ್ಕೊಟ್ಟದ ಮರ ಹೆಣ್ಮಗಳು ನಾವೆಲ್ಲ ಈ ಕಡೆ ನೋಡ್ಲಕತ್ತೀವಿ ಪಿಕ್ಚರ್ ಈ ಕಡೆ ಕೂತದಲ್ಲ ಅಂತಾರ.
ಹಂಗ ತಂಗಿ ಅದು ಸಿನಿಮಾ ಮುಗಿತಪ್ಪ ಅಂತಂದ್ರೆ ಹಿಂದ್ಗಡೆ 3 ತಾಸು ಆದ ಕೂಡಲೇ ಪೂರ ಖಾಲಿ ಅರಿವಿ ಅದ. ಇದು ಹೆಣ್ಣು ಅನ್ನುವಂಥದ್ದು ಮಾತ್ರ ಇದು ವಿಷಯ ಸಂಸಾರ ಅನ್ನುವಂಥದ್ದು ಇದು ಖಾಲಿ ಅರಿವಿ ಅದ. ಅದಕ್ಕೆ ತಂಗಿ ಬರೇ ಭ್ರಮೆಯೋಳು ಬಿದ್ದು ಕೆಡಬೇಡವೆಲ್ಲ ಮರುಳೆ ಲೌಕಿಕವನ್ನು ನೆಂಬಿ ಪರವಸ್ತುವಿನ ಮರೆತು ಬರೇ ಭ್ರಮೆಯೋಳು ಬಿದ್ದು ಕೆಡಬೇಡ ಅಂತ ಹೇಳ್ತಾರೆ ಅವರು. ಇದು ವಿಷಯ ಸಂಸಾರ ಅನ್ನೋದು ಮಾತ್ರ ಇದು ನಂಬಿದ್ರೆ ಮಾತ್ರ ಸುಖ ಇಲ್ಲ ಅಂತ ಹೇಳ್ಯಾರ ಅವರು. ಅದಕ್ಕೆ ಬಸವಣ್ಣ ಏನು ಹೇಳ್ಯಾನ, ಶಾಸಿ ಕಾಳದಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ಯಾನ ನಾವು ಬಸವಣ್ಣ. ಅದಕ್ಕೆ ತಂಗಿ ನೀನು ಹಿಂಬರಿಕಿಲ್ಲ ಕೂತು ಪಿಕ್ಚರ್ ನೋಡು, ಆ ಡೈರೆಕ್ಟರ್ ಅನ್ನುವಂಥ ಪರಮಾತ್ಮ ನಿನಗೆ ಅವಾಗ ಕಾಣ್ತಾನ. ಯಾವ ಥರ ಅದನ್ನಂತ ನಿನ್ನೆ ರಾತ್ರಿ ಹಾರಾಡ್ಕತ್ತಿರೋ ನಿಮ್ಮ ಪರಮಾತ್ಮ ಅಂದ್ರೆ ಹೆಂಗದಾನ, ಯಾರಿಗೆ ಕಾಣಿಸ್ಯಾನ, ತಾಲೂಕಾ ಜಿಲ್ಲಾ ಮುಕ್ಕಾಮ ಪೋಸ್ಟ ಅವನ ಹೆಸರ ಭಾಳ ಕೇಳಿ ಹೋಗ್ಯಾಳ ನಿನ್ನೆ. ಅದಕ್ಕೆ ನಮಗೆ ನಿನ್ನೆನೂ ತಲೆ ಸುದ್ದಿದ್ದಿಲ್ಲ, ಸುಮ್ಮ ಹೋಲಿ ಬಿಡುವತ್ತೆ ಬಿಟ್ಟೇವಕ್ಕಿಗೆ. ಆಕೆ ಏನು ಕೇಳ್ತಾಳ, ಪರಮಾತ್ಮನ ಊರು ಬೇಕಾಗ್ಯದ ಆಕೆಗೆ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಯಾವ ಕಣ್ಣಿಲೆ ನೋಡಿರಿ ಬ್ರಹ್ಮ ಬಿಡು ನಿನ್ನ ಜೀವದ ಹಮ್ಮ ಅಂತ ಹೇಳ್ತಾರೆ. ಹೊರಗಿನ ಕಣ್ಣಿಗೆ ಮಾತ್ರ ಪರಮಾತ್ಮ ಕಾಣಿಸಂಗಿಲ್ಲ. ಪರಮಾತ್ಮ ಇರುವಂತ ಊರು ಯಾವುದು, ಶಿವಪುರಮ ಇರುವಂತ ಊರು ಶಿವಪುರ. ಅವನ ಹೆಸರು ಅವಿನಾಶ, ತಂದೆ ಹೆಸರು ಆತ್ಮರಾಮ. ಅವನ ತಾಲೂಕು ಯಾವ್ದದ, ತಾಲೂಕ ಬೇಪತ್ತ, ಜಿಲ್ಲಾ ನಾಪತ್ತ. ಅವನು ಬರ್ಕೋತಂಗಿ ನಿನ್ನ ಜಾಗರನ್ಯಾಗ. ಅದಕ್ಕೆ ಅವ ಯಾರ ಕಣ್ಣಿಗೆ ಕಾಣಿಸಂಗಿಲ್ಲಪ್ಪ ಅಂತಂದ್ರೆ ತಾಲೂಕಾ ಜಿಲ್ಲಾ ಮುಕ್ಕಾಮ ಪೋಸ್ಟ್ ಇವೆಲ್ಲ ತೊಗೊಂಡು ಏನು ಮಾಡವದಾನ. ಅದಕ್ಕೆ ನೋಡಮ್ ಹೆಂಗೆ ಬರ್ತಾಳೆ, ಮತ್ತು ಏನೇನು ಕಾಲಾದಿ ತೆಗಿತಾಳ. ಇವತ್ತು ನೋಡಮ್ಮ, ಇವತ್ತು ನಾಳೆ 2 ದಿನ ಅದಾವಿನ. ಇಷ್ಟಕ್ಕೆ ಮುಗುದಿಲ್ಲ. ಒಮ್ಮಿದೊಮ್ಲೆ ಹೇಳೋಣ ರಾಂಗ್ ಆದ್ರೆ ನಡೆಯಂಗಿಲ್ಲ. ಸಣ್ಣಗೆ ಜಡ್ಕೋತ ಹೋದೆವಪ್ಪ ಅಂತಂದ್ರೆ ಅವಾಗ ಗೊತ್ತಾಗ್ತದೆ. ಕಾಮ ಸಂಬಂಧವೇ ಪ್ರೇಮ ಸಂಬಂಧ ಆಯಿತು, ಕಾಮ ಸಂಬಂಧವೇ ಪ್ರೇಮ ಸಂಬಂಧ ಆಯಿತು, ಪ್ರೇಮ ಕನೇಮವೇ ಆತೋವನುವ ಹವನು, ಪ್ರೇಮ ಕನೇಮವೇ ಆತೋವನುವ. ಊಟ ಕೂಡಿ ಗಟ್ಟಿ ಆದಿತ್ತೋ ಬಿಂದು ಹೊಟ್ಟಿ ನಿಂತಾದ ಇತಿ ಶುದ್ಧ ಚಲವ. ಊಟ ಕೂಡಿ ಗಟ್ಟಿ ಆದಿತ್ತೋ ಬಿಂದು ಹೊಟ್ಟಿ ನಿಂತು ಇತಿ ಶುದ್ಧ ಚಲವ. ಹಬ್ಬಂಗಾದಿತ್ತು ವೀರ್ಯ, ತೃತೀಯ ಮಾಸಕ್ಕ ಆದಿತ್ತು ಶಿರವ. ಹವನು ತೃತೀಯ ಮಾಸಕ್ಕ ಆದಿತ್ತು ಶಿರವ. 4ನೇ ತಿಂಗಳಿಗೆ ಕೈಕಾಲ ಕಣ್ಣ ಮೂಗ ಪಿಂಡ ಬೆಳೆಯುವುದಕ್ಕಾಯ್ತು ಸುರುವ. ಅಂದ್ರೆ ನಾನೇ ಹಡ್ದೀನಿ, ನಾನೇ ಜ್ವಾಕಿ ಮಾಡೀನಿ, ನಾನೇ ಮಾತ್ರ ಸಂರಕ್ಷಣೆ ಮಾಡೀನಿ, ಒಟ್ಟು ಜಗತ್ತೇ ಎಲ್ಲ ನಾನೇ ಹಡ್ದೀನಿ ಅಂತ ಈಕಿ ಹೇಳ್ತಾಳ. ಖರೆ ಈಕಿನ ಹೊಟ್ಟಿ ಒಳಗೆ ಕೂಸಿರ್ತದ, ಅದು ಗಂಡದೋ ಹೆಣ್ಣದ ಅನ್ನೋದು ಈಕಿಗೆ ಗೊತ್ತಿರಂಗಿಲ್ಲ. ನಮ್ಮ ಎಷ್ಟೋ ಮಂದಿ ಮಹಾತ್ಮರು ಹೆಣ್ರಿಗೆಲ್ಲ ಹೇಳ್ಯಾರ, ಈ ವರ್ಷ ನೀ ಹೆಣ್ಣು ಹಡಿತಿದ್ರೆ ಹೆಣ್ಣೆ ಹಡ್ದಾರ, ಗಂಡು ಹಡಿತೀವಿ ನೋಡಿದ್ರೆ ಗಂಡೆ ಹಡ್ದಾರ. ಏನತ್ತ ಹೆಣ್ಮಗಳು ಏನ್ ಹಡಿತಾರ ಇವ ಹೇಳ್ಬೇಕು. ಹೊಟ್ಟಿಲಿಂದ ಇದ್ದವರು ಏನ್ ಹಡಿತಾರ, ಹೊಟ್ಟಿಲಿದ್ದ ಹೆಣ್ಮಕ್ಳು ಏನ್ ಹಡಿತಾರ. ಆ ಹೆಣ್ಮಗಳಿಗೆ ನೋಡಿದ ಕೂಡಲೇ ಹೇಳ್ಬೇಕಾಕಿ ಏನು ಹಡಿತಾಳ, ಗಂಡು ಹಡಿತಾಳೋ ಅಥವಾ ಹೆಣ್ಣು ಹಡಿತಾಳ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಲಕ್ಷಣಗಳು ಏನಿರ್ತಾವ ಅತ್ತ ನಮ್ಗೆ ಸಂಶಯ ಬರ್ಲಾಗತ್ತೆ. ಹೆಣ್ಣು ಹಡಿಬೇಕಾದ್ರೆ ಆಕಿನ ಛಾಯಾ ಹ್ಯಾಂಗಿರ್ತದ, ಹ್ಯಾಂಗಿರ್ತದ. ಅದಕ್ಕೆ ಈಕಿ ಹಡದಿನೇ ತಿಳ್ಕೊಂಡು ಎಲ್ಲ ಕಡೆಗೆ ಬ್ಯಾಸರ ಹಿಡಿಸ್ತಾರೆ ಇವರು. ತಂಗಿ ಹಡಿಬೇಕಾದ್ರೂ ಸಹಿತ ಈಕಿನ ಕೈಯಾಗ ಅದನು. ಈಕಿನ ಸ್ವತಂತ್ರ ಏನೂ ಇಲ್ಲ, ಒಟ್ಟು 3 ಅವಸ್ಥೆ ಒಳಗೆ ಇದಕ್ಕೆ ಸ್ವತಂತ್ರ ಸಿಕ್ಕಿಲ್ಲಲ್ಲ. ಸಣ್ಣಕ್ಕಿದ್ದಾಗ ತಾಯಿ ತಂದೆ ಆತ್ಮದಾಗಿರ್ಬೇಕಾಗ್ಯದ, ದೊಡ್ಡಕ್ಕೆ ಆದಳಪ್ಪ ಅಂತಂದ್ರೆ ಮುಂದೆ ನನ್ನಂತ ಮಾಮಾಗ ನೋಡಿ ಕೊಟ್ರಪ್ಪ ಅಂತಂದ್ರೆ ಗಂಡನ ಆತ್ಮದಾಗಿರ್ಬೇಕಾಗ್ಯದ. ಅಲ್ಲಿ ಗಂಡನ ಆತ್ಮದಾಗಿದ್ದು ಮುಂದೆ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಕಂಡ ಬಳಿಕ ಹುಡುಕ್ ಮಗ ಇದ್ನಪ್ಪ ಅಂದ್ರೆ ಮೂಲೆ ಹಾಕಿ ಒದಿತಾನ ನಾವು. ಸೇರ್ಕರ್ತವನ ಕೈಯಾಗ ನೀ ಸಿಕ್ಕಂದ್ರ ಮೂಲೆ ಹಾಕಿ ಜಡಿತಾನ. ಒಟ್ಟು 3 ಅವಸ್ಥೆ ಒಳಗೆ ಇದಕ್ಕೆ ಅಧಿಕಾರ ಸಿಕ್ಕಿಲ್ಲ. ಅವ್ರು ಅಧಿಕಾರ ಮಾಡೋರು ಮಾಡಲ್ಲ ಖರೆ. ಈಗ ಅಧಿಕಾರ ಕೊಟ್ಟವ್ರು ಯಾರು, ಹೆಣ್ಮಕ್ಳಿಗೆ
ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ಮಾಡ್ತಿದ್ರು, ಏನ್ ಮಾಡ್ಯಾರಿ? ಈ ಹೆಣ್ಮಕ್ಳೆಲ್ಲ ಒಂಟೊಂಟು ತಿರುಗಾಡುವಂಥ ಟೈಮ್ದೊಳಗೆ ಇವು ನಮ್ಮ ತೆಲಿಕೆಟ್ಟು ಹುಡುಗರು ಏನು ಮಾಡ್ಲಕತ್ತು, ಅವಕ್ಕೆ ಏನಾದ್ರು ಹಿಡ್ಕೊಂಡು ಹೋಗಿ ರೇಪ್ ಮಾಡೋದು, ಕಲಾಸ ಮಾಡೋದು, ಹಿಂಗೆಲ್ಲ ನಡೆದು ಬಿಟ್ಟು ಅವಾಗ ಡಾಕ್ಟರ್ B.R. ಅಂಬೇಡ್ಕರ್ಗೆ ವಿಚಾರ ಬಂತು, ಏನ್ ಮಾಡ್ಯಾರಿ? ನಾ ಹಿಂಗೆ ಬಿಟ್ಟನಪ್ಪ ಅಂತಂದ್ರೆ ಈ ಹೆಣ್ಮಕ್ಳು ನಾಶ ಆಗಿ ಹೋಗ್ತಾರ, ಹೆಣ್ಣಿನ ಸಂಖ್ಯೆ ಕಮ್ಮಿ ಆಗ್ತದೆ ತಿಳ್ಕೊಂಡು ಏನು ಮಾಡ್ದ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್, ಏನ್ ಮಾಡ್ಯಾರಿ? ಸಂವಿಧಾನದೊಳಗೆ ಮಾತ್ರ ತಿದ್ದುಪಡಿ ಮಾಡಿಟ್ಟ. ಹೆಣ್ಮಕ್ಳಿಗೆ ಮೀಸಲಾತಿ ಕೊಡಬೇಕು, ಮುಂದೆ ಸಾಲಿ ಕಲಿಸ್ಬೇಕು, ಮುಂದೇನದವರು ಪೊಲೀಸ DSP ISP ಇಂತಿಂಥವೆಲ್ಲ ಅಧಿಕಾರಗಳು ತಗೋಬೇಕಾದ್ರೆ ಪುಣ್ಯ ಯಾರ್ದು? ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಏನಾದರೂ ಅವ ಬರೆದಂಥ ಸಂವಿಧಾನ ಮ್ಯಾಗ ಈ ಜಗತ್ತೇ ನಡೆದದ. 14ನೇ ಬ್ರಹ್ಮ ಅನಿಸಿಕೊಂಡವ ಯಾರು? ಡಾಕ್ಟರ್ B.R. ಅಂಬೇಡ್ಕರ್. ಮತ್ತು ಈಗಿಗೆ ಏನು ಕೊಟ್ಟರು ಸಹಿತ ನಮ್ಮ ಗಡಸರು ಪುಣ್ಯದಿಂದ ಇವರಿಗೆಲ್ಲ ಆಗ್ಯಾವ. ಈಗ ನೋಡಿಕಿ ಭಾಳ ನಮ್ಮ ಮನೆಗೆ ಬಂದ ಬಳಿಕ ಏನಾಗ್ಯದ, ಹೆಣ್ಮಕ್ಳು ದಣಿ ಬರ ಆಧಾರ್ ಕಾರ್ಡ್ದೊಳಗೆ ತಂದೆ ಹೆಸರು ಹಚ್ತಿದಳು, ಮುಂದೆ ಅಲ್ಲಿ ನಾನು ಗಂಡನ ಹೆಸರು ಹಚ್ಬೇಕಾಗ್ತದ, ಆಧಾರ್ ಕಾರ್ಡ್ನು ಚೇಂಜಿ. ಮುಂದೆ ಈಕಿ ಹೆಣ್ಮಗಳು ಸಾಪಿದಳು, ಮುಂದೆ ಬಂದ ಬಳಿಕ ಇಲ್ಲಿ ಒಂದು ಪೂಟ್ ಹಿಗ್ತಾಳೆ ನಮ್ಮ ಮನೆಗೆ ಬಂದ ಬಳಿಕ. ಮತ್ತು ಈಗಿನ ಎಲ್ಲ ಛಾಯಾ ಮಾತ್ರ ನಾವು ಎಲ್ಲ ಬದಲು ಮಾಡಿಬಿಟ್ಟಿವಿ ತಂಗಿ. ನಮ್ಮ ಗಂಡಸರಿಗೆ ನೀವೇನು ಬದಲು ಮಾಡಿರಿ? ಹಾಗಾಗಿ ಹೇಳಿದ್ರು ನೋಡು, 50 ವರ್ಷ 60 ವರ್ಷ ಆದವಪ್ಪ ಅಂತಂದ್ರೆ ಹೊಳ್ಕೊಂಡು ಬೀಳ್ತಾವತ್ತು. ಹುಣಚಿನಗಳ ನೋಡಿಲ್ಲ ನೀವು? ಎಷ್ಟು ವರ್ಷ 100 ವರ್ಷದ ಹುಣಚಿಗಿಡ ಇರಲ್ಲ, ಖರೆ ಹುಣಚಿಗಿಡದೊಂದು ಹೊಳಿಗೆ ಹೋಗಂಗಿಲ್ಲ. ಅದಕ್ಕೆ ತಂಗಿ ಸುಮ್ಮ ಸೇರ್ಲಾರ ಬಟ್ಟಿಗೆ ಏನಾದ್ರು ಮಾತಾಡ್ದಂಗೆ ಆಗ್ತದೆ ನೀನು. ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ?